ರಿಲೀಸ್ ಮಾಡೋರೆ ಅಷ್ಟು ಮಾತಾಡ್ತಾರೆ, ಹಾಡು ಬರೋರು ಇಷ್ಟೇ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಭಾರತಿ ಟೀಚರ್ 7ನೇ ತರಗತಿ ಸಿನಿಮಾ ಟೈಟ್ಲೇ ಹೇಳ್ತಿದೆ. ಒಂದು ಮಚ್ಚು ಲಾಂಗು ಇದ್ಯಾವುದೂ ಇಲ್ಲದ ಒಂದು ಶಾಲೆ, ಟೀಚರ್, ವಿದ್ಯೆ, ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ. ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು. ಅವರು ನಮ್ಮ ಶ್ರೀನಿವಾಸ್ ಹೇಳಿದಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನ ತುಂಬಾ ಅಂದ್ರೆ ಸಂಭಾಷಣೆಗಳಾಗಲಿ ಅಥವಾ ಲೇಖನ ಆಗಲಿ ಇದರಲ್ಲೆಲ್ಲ ಬಹಳ ನುರಿತಂತವರು. ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುರಿತಂತ ವ್ಯಕ್ತಿ. ಸಿನಿಮಾ ಇದು 2ನೇ ಸಿನಿಮಾ ನಿರ್ದೇಶನ, ಮೂರನೇ ಸಿನಿಮಾ ತುಂಬಾ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ. ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿ ಅವರು ಹಣ ಹೂಡಿ, ವೆಂಕಟ ರೆಡ್ಡಿ ಅವರು ತಲೆ ಹೂಡಿ ಎಲ್ಲ. ನನಗೆ ವೆಂಕಟ ಗೌಡ್ರಲ್ಲಿ ಏನಂತಂದ್ರೆ, ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟರ್ ಅವರು ಸುಮಾರು 106 ಸಿನಿಮಾ ಡಿಸ್ಟ್ರಿಬ್ಯೂಟರ್. ಒಬ್ಬ ಡಿಸ್ಟ್ರಿಬ್ಯೂಟರ್ ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ. ಸರ್ ಪೋಸ್ಟಲ್ ರೆಕ್ಟ ಇರ್ಬೇಕು ಸರ್, ಏನೋ ಇರ್ಬೇಕು ಅಂತ. ಆದ್ರೆ ಇಂಥದ್ದೊಂದು ಜನಪರವಾದ, ಕನ್ನಡ ಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸಕ್ತಿಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯ್ತು. ಪ್ರಸನ್ನ ಅವರಿಗೆ ಒಂದು ಬಹಳ ದೊಡ್ಡ ಗೆಲುವು ಸಿಗಲಿ. ವೆಂಕಟೇಗೌಡರಿಗೆ ಇನ್ನಷ್ಟು ಸಿನಿಮಾ, ವೆಂಕಟೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಮತ್ತಷ್ಟು ಮಗದಷ್ಟು ಇಂಥ ಸಿನಿಮಾಗಳನ್ನು ಮಾಡುವಂತ ಶಕ್ತಿ ಬರಲಿ ಈ ಸಿನಿಮಾಯಿಂದ ಅಂತ ಹಾರೈಸ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರಪುತ್ರ ಶ್ರೀನಿವಾಸ್ ಅವರು ಎಲ್ಲ ಬಹಳ. ರಾಜೇಶ್ ರಾಮನಾಥ್ ಅವರು ಕನ್ನಡ ನಾಡು ಕಂಡ ಬಹಳ ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು. ಅವರು ಸದಾ ಉತ್ಸಾಹಶಾಲಿಗಳಾಗಿ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ. ಅವರಿಗೆ ಹೆಚ್ಚು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನಿಮಗೆ. ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಬಹಳ ತುಂಬಾ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ, ಪುಸ್ತಕ ಮೇಳನ. ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ. ಒಟ್ಟು ಈ ಸಿನಿಮಾಗೆ ಬಹಳ ಪ್ಲಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು, ಒಂದಷ್ಟು ಚರ್ಚೆ ಮಾಡ್ತಿದ್ರು ನಮ್ಮ ಪ್ರಸನ್ನ ಅವರು. ಒಂದು ತಿಂಗಳ ಹಿಂದೆ ಬಂದು ಕಥೆಯಲ್ಲಿ ಅಂತ ಹೇಳಿ ಒಂದು ಪಾತ್ರ ಹೇಳಿದ್ರು. ಸರಿ ಏನು ಅಂದೆ, ಈ ಪಾತ್ರ ಒಬ್ರು ಮಾಡಬೇಕು, ನಿಮಗೆ ಚೆನ್ನಾಗಿ ಪರಿಚಯ ಅವ್ರ ಕೈ ಮಾಡಿಸ್ಬೇಕಲ್ಲ ಅಂದ್ರು. ಏನ್ ಕಲಾವಿದ್ರು ಯಾರಾದ್ರೂ ಅಷ್ಟೇ ಮಾಡ್ತಾರೆ, ಕಲಾವಿದರಲ್ಲ ಸರ್. ಯಾರು ಅಂದೆ, ಸಂತೋಷ್ ಲಾಡ್ ಸರ್ ಅಂತಂದ್ರೆ. ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ. ಆದ್ರೆ ಹೆಂಗ್ ಕೇಳೋದು, ಯಾಕಂದ್ರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಹಿಡಿದು ನಿರ್ಮಾಣ ಎಲ್ಲ ಮಾಡಿದ್ದಾರೆ, ಬೇರೆ ಬೇರೆ ಸಿನಿಮಾಗಳನ್ನ. ಹೋದ ವರ್ಷ ಕೂಡ ಬಹಳ ದೊಡ್ಡ ಕನ್ನಡದ ಒಂದು ಸಿನಿಮಾಗೆ ಅವರು ಒಂದು ರೀತಿ ಹಿಂದೆ ಆಶೀರ್ವಾದ ಮಾಡಿದ್ರು. ಹಾಗೆ ಅಂತವ್ರು ಹೆಂಗೆ ಒಪ್ಕೋತಾರೆ, ಒಂದು ಏನು ದೊಡ್ಡ ಸ್ಟಾರ್ ಇರುವಂತ ಸಿನಿಮಾ ಅಲ್ಲ, ಒಂದು ಮಕ್ಕಳು ಮಾಡಿರುವಂತ ಸಿನಿಮಾ, ಮಗು ಮೇಲೆ ಮತ್ತೆ ಕತೆ ಕನ್ನಡದ ಮೇಲೆ ಇರುವಂತ ಸಿನಿಮಾ. ಹೇಗೆ ಒಪ್ಕೋತಾರೆ ಗೊತ್ತಿಲ್ಲ. ಕೇಳ್ಬಿಡೋಣ ಬನ್ನಿ ಅಂತ ಹೇಳಿ ನಿನ್ನೆ ರಾತ್ರಿ ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ, ಅದು ಅಂತ ಹೇಳಿ ತಳ್ಳಾಕಿ ಪ್ರಸನ್ನ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತ ಹೇಳಿ ನಿನ್ನೆ ಹೋದ್ವಿ. ಬಹಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ರೆಡ್ಡಿ ಅವರು ಮತ್ತೆ ಪ್ರಸನ್ನ ಅವರು. ಪಟ್ ಅಂತ ಕತೆ ಎಲ್ಲ ಕೇಳಿದ್ರು. ಕೇಳಿ ಹಿಂಗೆ ಏನಾಗ್ಬೇಕೀಗ ಅಂದ್ರು. ಹಿಂಗೆ ಅಂತ ಕೂಡ್ಲೇನೆ ನಾನು ಅಂತಂದ್ರೆ, ಇಲ್ಲ ಸರ್ ನೀವು ಮಾಡಿ ಅಂತ ಇನ್ನೊಂದು 4 ಸಲ ಹೇಳಿದ ತಕ್ಷಣ ಆಯ್ತು ಮಗಪ್ಪ ನಾನು ಬರ್ತೀನಿ ಅಂದ್ರು. ಹೀಗೆ ಬಹಳ ಸಂತೋಷ ಆಯ್ತು. ಅವರ ಪ್ರೀತಿ, ಇರುವಂತ ಪ್ರೀತಿಗೆ ಏನು ಹೇಳಿದ್ರು ಕಡಿಮೆನೆ. ಬಹಳ ಖುಷಿ ಆಗ್ತಿದೆ. ಇನ್ನು ಹೆಚ್ಚು ಈ ಸಿನಿಮಾದ ಬಗ್ಗೆ, ಸಿನಿಮಾದ ವಿಚಾರಗಳನ್ನ ನಿರ್ದೇಶಕರು
ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ಅವ್ರು ಮಾತಾಡ್ತಾರೆ. ಚಂದ್ರು ಸರ್ ತುಂಬಾ ಚೆನ್ನಾಗಿದೆ ಸರ್ ಟೀಸರ್, ನಿಮ್ಮ ಅಭಿನಯ ಮತ್ತು ಚಂದ್ರು ಸರ್ ವಯಸ್ಸೇ ಆಗ್ತಲ್ಲ ಸರ್ ಕೂದಲಿದ್ದೀರೋ ಗೊತ್ತಾಗಿರೋದು ಜಾಸ್ತಿ ಅಟ್ರಾಕ್ಷನ್ ಇದೆ